ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ತೆಗೆದು ಇಟ್ಟು ಆ ವಾಕ್ಯದ ಮುಂದೆ ನಿಮಗಾಗಿ ಪ್ರಾರ್ಥಿಸುವ ನಿಮಿಷವಿದು. ದೇವರ ಅಮೂಲ್ಯ ಅನುಗ್ರಹಗಳು ನಿಮ್ಮ ಜೀವನಕ್ಕೆ, ಕುಟುಂಬಕ್ಕೆ ಆವರಿಸುವ ಸಮಯವಿದು. ಹಾಲೆಲುಯ್ಯ. ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ನಮಗಾಗಿ ಎಲ್ಲ ಅನುಗ್ರಹಗಳು ಉಳಿತು, ದೈವಿಕ ಶಾಂತಿ, ಸಮಾಧಾನ ಎಲ್ಲ ನೀಡಲು ದೇವರು ತೆಗೆದ ಬಾಗಿಲಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆ. ಆ ಬಾಗಿಲಿಂದ ಆಗಿದೆ ನಾವು ಒಂದೊಂದು ದಿನವೂ ಜೀವನವನ್ನು ಪ್ರಾರಂಭಿಸುವುದು. ನಮಗೆ ಬೇಕಾದ ಅನುಗ್ರಹಗಳು, ಒಳ್ಳೆಯ ಆಲೋಚನೆಗಳು ಈ ವಾಕ್ಯದಿಂದ ದೇವರು ನಮಗೆ ನೀಡುತ್ತಿದ್ದಾರೆ. ಹಾಲೆಲುಯ್ಯ, ಆಮೇನ್. ಸೈತಾನನ ಕಾರ್ಯ ಏನಾಗಿದೆ ಎಂದು ನಿಮಗೆ ತಿಳಿದಿದೆಯಾ? ಬೇಡದ ಆಲೋಚನೆಗಳನ್ನು, ಕಾರ್ಯಗಳನ್ನು, ದಾರಿಗಳನ್ನು ತೆಗೆದು ನಮ್ಮನ್ನು ಯಾವುದಾದರೂ ಒಂದು ದುರಂತದ ಗುಂಡಿಗೆ ಮೆಲ್ಲೆ ಮೆಲ್ಲೆ ಕೆಳಗೆ ಬೀಳಿಸಲು ಆಗಿದೆ ಅವನ ಕುತಂತ್ರ. ಅದಕ್ಕಾಗಿ ಆಗಿದೆ ಅವನು ದಾರಿಯನ್ನು ತೆಗೆಯುವುದು. ಆದರೆ ದೇವರು ದಾರಿಯನ್ನು ತೆಗೆಯುವುದು ನಮಗೆ ಬೇಕಾದ ಎಲ್ಲ ಅನುಗ್ರಹಗಳನ್ನು, ಉಳಿತನ್ನು ನೀಡಲು, ಉನ್ನತಕ್ಕೆ ಏರಿಸಲು. ಹಾಲೆಲುಯ್ಯ. ಈ ವಾಕ್ಯ ಆಲಿಸುವಾಗ ನಿಮ್ಮನ್ನು ಒಂದು ಸ್ಟೆಪ್ ಮೇಲೆ ಏರಿಸಲು ದೈವಿಕ ವರದ ಶುಶ್ರೂಷೆಯಾಗಿದೆ. ಈ ವಾಕ್ಯವನ್ನು ಆಲಿಸಲು ನಮಗೆ ಸಾಧ್ಯವಾಗಿದ್ದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದೇವರು ನಮ್ಮನ್ನು ಪಾಲನೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಹಾಲೆಲುಯ್ಯ. ಇಂದಿನ ವಾಕ್ಯ ಪ್ರವಾದಿ ಯೆಶಾಯನ ಗ್ರಂಥ 32ನೇ ಅಧ್ಯಾಯ 18ನೇ ವಾಕ್ಯವನ್ನು ಆಲಿಸೋಣ. ನನ್ನ ಜನರು ಶಾಂತಿ ಸದನಗಳಲ್ಲಿಯೂ, ನಿರ್ಭಯವಾದ ನಿಲಯಗಳಲ್ಲಿಯೂ, ನೆಮ್ಮದಿಯಾಗಿರುವ ಆಶ್ರಯಗಳಲ್ಲಿಯೂ ನೆಲೆಗೊಳ್ಳುವರು. ನನ್ನ ಜನರು. ದೇವರ ವಾಕ್ಯ ಆಲಿಸುವವರೇ, ಗಮನಿಸುವವರೇ, ನೀವು ದೇವರ ಸ್ವಂತವಾಗಿದ್ದೀರಾ. ನಿಮಗೆ ಇರುವ ಎಲ್ಲವೂ ದೇವರದ್ದು ಆಗಿದೆ. ನಿಮ್ಮ ಮಕ್ಕಳು, ನಿಮ್ಮ ಸಂಪತ್ತು, ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ದೇವರದ ಸ್ವಂತ ಆಗಿದೆ. ನಮಗೆ ವಿಶ್ವಾಸದಲ್ಲಿ ಹೇಳುವ ನನ್ನ ಕುಟುಂಬ ದೇವರದ್ದು ಆಗಿದೆ. ಈ ಶುಶ್ರೂಷೆ ದೇವರದ್ದು ಆಗಿದೆ. ನಾನು ದೇವರ ಮಗ, ಮಗಳು ಆಗಿದ್ದೇನೆ. ಶಾಂತಿಯ ಮನೆ. ಇಂದು ಅನೇಕ ಕುಟುಂಬದಲ್ಲಿ ಶಾಂತಿ ಇಲ್ಲ, ಪರಸ್ಪರ ಜಗಳ, ಪರಸ್ಪರ ಪ್ರೀತಿ ಇಲ್ಲ, ಒಬ್ಬರೊಬ್ಬರು ಮಾತನಾಡುವುದಿಲ್ಲ. ಪ್ರಿಯರೇ, ಶಾಂತಿಯ ಜೀವನ ದೇವರು ನಿಮಗೆ ನೀಡುತ್ತಾರೆ. ಹಾಲೆಲುಯ್ಯ. ಶಾಂತಿ ಸಮಾಧಾನ ದೇವರು ತುಂಬಿಸುತ್ತಾರೆ. ನಮಗೆ ಪ್ರಾರ್ಥಿಸೋಣವೇ? ಈ ವಾಕ್ಯದಲ್ಲಿ ನುಡಿದ ಹಾಗೆ ಶಾಂತಿ ಸಮಾಧಾನ ನನ್ನ ಕುಟುಂಬದಲ್ಲಿ, ನನ್ನ ವೈಯಕ್ತಿಕ ಜೀವನದಲ್ಲಿ ಉಂಟಾಗಲಿ. ಶಾಂತಿ ಸಮಾಧಾನ ನಮಗೆ ಸೂಪರ್ ಮಾರ್ಕೆಟ್ ಅಲ್ಲಿ ಪಡೆಯಲು ಸಾಧ್ಯವಿಲ್ಲ. ಶಾಂತಿ ಸಮಾಧಾನ ದೇವರ ಕೊಡುಗೆಯಾಗಿದೆ. ಹಾಲೆಲುಯ್ಯ. ಯೇಸು ಸ್ವಾಮಿ ಜನಿಸಿದ್ದಾಗ ಹೇಳಿದ ಮಾತಾಗಿದೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಅದು ಇಂದು ನಮ್ಮ ಜೀವನದಲ್ಲಿ, ನಮ್ಮ ಭವನದಲ್ಲಿ ಸುರಿಯಲ್ಪಡುತ್ತದೆ. ಆಮೇನ್. ಹಲ್ಲೆಲೂಯ. ಈ ವಾಕ್ಯದಲ್ಲಿ ಹೇಳಿದ ದೇವರ ಶಾಂತಿ ಸಮಾಧಾನ ನನ್ನ ಕುಟುಂಬದಲ್ಲಿ, ನನ್ನ ವೈಯಕ್ತಿಕ ಜೀವನದಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸಿ ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.